ರಾಷ್ಟ್ರಪತಿಗಳಾದಂಥ ಪ್ರೊಫೆಸರ್ ದಯಾನಂದ ಅಳಿಸರ ಸಾರನ್ನು ಈ ಧ್ವಜಾರೋಹಣ ಸ್ಥಳಕ್ಕೆ ತುಂಬ ಹೃದಯದಿಂದ ಬರಮಾಡಿಕೊಳ್ಳುತ್ತಿದ್ದೇನೆ. ವಿದ್ಯಾರ್ಥಿನಿಯರು, ಸಂಶೋಧನಾ ವಿದ್ಯಾರ್ಥಿಗಳು ಎಲ್ಲರೂ ಈ ಸ್ಥಳದಲ್ಲಿ ಹಾಜರಿದ್ದೀರಿ. ಅವರೆಲ್ಲರಿಗೆ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ, ಮಾನ್ಯ ಸಿಂಡಿಕೇಟ್ ಸದಸ್ಯರು ಕೂಡ ನಮ್ಮ ಜೊತೆ ಇವತ್ತಿದ್ದಾರೆ. ಅವರಿಗೆ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಾನ್ಯ ಕುಲಪತಿಗಳು ಧ್ವಜಾರೋಹಣದ ಸ್ತಂಭದ ಹತ್ರ ಆಗಮಿಸ್ತಾ ಇದ್ದಾರೆ. ಸಂಗೀತ ವಿಭಾಗದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ರೆಡಿಯಾಗಿರ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಮಾನ್ಯ ಕುಲಪತಿಗಳು ಈಗ ಧ್ವಜಾರೋಹಣವನ್ನು ನಡೆಸ್ಕೊಡ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾನೆ. ಧ್ವಜಾರೋಹಣ ಹಾಗೂ ರಾಷ್ಟ್ರಗೀತೆ. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಈಗ ಮಾನ್ಯ ಕುಲಪತಿಗಳಿಂದ ಸಂದೇಶ. ನಮಸ್ಕಾರಗಳು. ಈ ಶುಭ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ವತಿಯಿಂದ ತಮ್ಮೆಲ್ಲರಿಗೂ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಶುಭ ಸಂದರ್ಭದಲ್ಲಿ ಉಪಸ್ಥಿತರಿರುವ ನನ್ನ ಅಧಿಕಾರಿ ಸ್ನೇಹಿತರೆ, ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರೇ ಹಾಗೂ ಆತ್ಮೀಯ ಸಹೋದ್ಯೋಗಿ ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಕುರಿತು ತಮ್ಮೆಲ್ಲರಿಗೂ ಮಾಹಿತಿ, ವಿಷಯ, ಸಂಗತಿಗಳು ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ಇದೊಂದು ನಾಡ ಹಬ್ಬ. ರಾಜ್ಯ ಸರ್ಕಾರ ನೆರವೇರಿಸಿಕೊಡ್ತಕ್ಕಂಥ ನಮ್ಮ ಕಲ್ಯಾಣ ಕರ್ನಾಟಕದ ಅಭಿಮಾನದ, ಸ್ವಾಭಿಮಾನದ ಆಚರಣೆ. ತಾವೆಲ್ಲರೂ ಪತ್ರಿಕೆಗಳಲ್ಲಿ ನೋಡಿರಬಹುದು, ಟಿವಿಗಳಲ್ಲಿ ವೀಕ್ಷಿಸಿರಬಹುದು. ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಂದು ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನವಾದಂಥ ಕಲಬುರಗಿಯಲ್ಲಿ ಈ ಕಲ್ಯಾಣ ಕರ್ನಾಟಕ ಅಮೃತ ಮಹೋತ್ಸವದ ಆಚರಣೆಗೆ ಧ್ವಜಾರೋಹಣವನ್ನು ಇಡೀ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳೊಂದಿಗೆ ಇಂದು ಈ ಉತ್ಸವದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವತ್ತೇನಾದರೂ ನಾವು ಇಲ್ಲಿ ತಾವು ಕಾಣ್ತಿರತಕ್ಕಂಥ ಈ ಸ್ವಚ್ಛವಾದಂಥ ಹಸುರಾಗಿರುವ ಪರಿಸರದಲ್ಲಿ ನಾವೇನಾದರೂ ಸವಿಯುತ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾದರೆ ನಾವು 75 ವರ್ಷಗಳ ಹಿಂದಿನ ಪರಿಸ್ಥಿತಿ, ಪರಿಸರ ಕುರಿತು ಒಮ್ಮೆ ಯೋಚನೆ ಮಾಡುವುದು ಬಹಳ ಅವಶ್ಯಕ. ಬಹುಶಃ ಆ 75 ವರ್ಷಗಳ ಪರಿಸ್ಥಿತಿ ಹೇಗಿತ್ತು, ಇಂದಿನ ಈ ಪರಿಸ್ಥಿತಿಗೆ ಅಂದು ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟಂಥ ವೀರ ಯೋಧರು ಯಾರಿದ್ರು, ಏಕೆ ಆ ಘಟನೆಗಳು ಜರುಗಿದವು, ಅವೆಲ್ಲವುಗಳ ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ಸ್ವತಂತ್ರವನ್ನು ಉತ್ಸವ ಮಾಡೋದಲ್ಲಿ
ಅನುಭವಿಸ್ತಾ ಇದ್ದೇವೆ. ನಮ್ಮ ರಾಷ್ಟ್ರಕ್ಕೆ ಬ್ರಿಟಿಷರ ಕಪಿಮುಷ್ಟಿಯಿಂದ ಸ್ವತಂತ್ರ ದೊರಕಿರುವುದು ತಮ್ಮೆಲ್ಲರಿಗೂ ತಿಳಿದ ವಿಷಯವಾಗಿದೆ. 15 ಆಗಸ್ಟ್ ಮಧ್ಯರಾತ್ರಿ 1947ರಂದು ಇಡೀ ದೇಶಕ್ಕೆ ಸ್ವತಂತ್ರ ಸಿಕ್ಕರೂ ಕೂಡ ಈ ಪ್ರದೇಶದ ಈ ಭಾಗದ ಅಂದು ಕರೆಯಲಾಗುತ್ತಿರ್ತಕ್ಕಂಥ ಹೈದರಾಬಾದ್ ಕರ್ನಾಟಕ 4 ಜಿಲ್ಲೆಗಳೊಂದಿಗೆ ಪ್ರಾರಂಭಗೊಂಡಂಥ ಈ ಪ್ರದೇಶ ತದನಂತರದಲ್ಲಿ ವಿಭಜನೆಗೊಂಡು 7 ಜಿಲ್ಲೆಗಳ ಹಂತಕ್ಕೆ ವಿಸ್ತಾರವಾಗಿದ್ದು ಇಂದು ಅದನ್ನು ಕಲ್ಯಾಣ ಕರ್ನಾಟಕ ಅಂತ ನಾವು ಕರೆಯಲ್ಪಡ್ತಾ ಇದೆ. ಈ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಆಗಿನ ಪ್ರಭಾವಿ ವಂಶಸ್ಥರು, ರಾಜರು, ಕುಟುಂಬಸ್ಥರು, ವೈಯಕ್ತಿಕವಾಗಿ ರಾಷ್ಟ್ರದ ಅಭಿಮಾನವನ್ನು ಹೊಂದಿದಂಥ ಅನೇಕ ವೀರ ಯೋಧರು ಆಗಸ್ಟ್ 15, 1947ರಿಂದ ಸತತವಾಗಿ 1 ವರ್ಷ ಕಾಲ 2 ತಿಂಗಳ ನಂತರ 2 ದಿನಗಳ ನಂತರ ಆಗಿನ ಈ ಪ್ರದೇಶದಲ್ಲಿ ಕಪಿಮುಷ್ಟಿಯಲ್ಲಿ ಹಿಡಿದುಕೊಂಡಂಥ ಆ ರಾಷ್ಟ್ರ ವಿರೋಧಿಗಳ ವಿರುದ್ಧ ಹೊಡೆದಾಡಿ ಹೋರಾಡಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟಿರುವುದನ್ನು ನಾವು ಇಂದು ಸ್ಮರಿಸಬೇಕಾಗ್ತದೆ. ಇವತ್ತೇನಾದರೂ ನಾವು ಇಷ್ಟು ಸ್ವೇಚ್ಛಾಚಾರವಾಗಿ ಸ್ಪಷ್ಟವಾಗಿ ಸ್ವತಂತ್ರವನ್ನು ಆನಂದಿಸ್ತೀವಿ ಅನ್ನೋದಾದರೆ ಆಗಿನ ಆ 1 ವರ್ಷ 2 ತಿಂಗಳ ಕಾಲ ಹೊಡೆದಾಡಿದಂಥ ಎಲ್ಲ ಮಹನೀಯರನ್ನು, ಬಹುಶಃ ಸಾಹಿತ್ಯ ಲೋಕದ ದಿಗ್ಗಜರು, ಇತಿಹಾಸದ ತಜ್ಞರು, ರಾಜ್ಯಶಾಸ್ತ್ರದ ಪರಿಣಿತರು ಇವೆಲ್ಲವುಗಳ ಬಗ್ಗೆ ಹೆಚ್ಚಿಗೆ ತಿಳ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಆದರೆ ಆಗಿನ ಈ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಸಂಸ್ಥಾನಗಳ ದೊರೆಯರು, ಆಗಿನ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಬಹಳ ಪ್ರಭಾವಿ ಕುಟುಂಬಗಳು ಅವರೆಲ್ಲರೂ ತಮ್ಮ ಪ್ರಾಣವನ್ನು ಮುಡಿಪಿಟ್ಟು ತಮ್ಮ ಕುಟುಂಬದ ಸದಸ್ಯರ ಪ್ರಾಣವನ್ನು ಕೂಡ ಓರೆಗಲ್ಲಿಗೆ ಹಚ್ಚಿ ಸತತವಾಗಿ 1 ವರ್ಷಗಳ ಕಾಲ ಹೊಡೆದಾಡಿ ಇಂದಿನ ಈ ಸ್ವತಂತ್ರವನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಇಂದು ಸ್ಮರಿಸಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಕಲ್ಯಾಣ ಕರ್ನಾಟಕದ ವಿಮೋಚನೆಗಾಗಿ ತಮ್ಮ ಬಲಿದಾನವನ್ನು ನೀಡಿದಂಥ ಎಲ್ಲ ವೀರ ಯೋಧರನ್ನು ಒಮ್ಮೆ ಸ್ಮರಿಸುವ ಇಂದಿನ ಶುಭ ದಿನ. ತದನಂತರ ನಮ್ಮ ರಾಷ್ಟ್ರಕ್ಕೆ ಅಮೃತ ಮಹೋತ್ಸವ, ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಆಚರಣೆ ಮಾಡಿ ಮುಗಿಸಿದರೂ ಕೂಡ ವಿಶೇಷವಾಗಿ ಈ ಭಾಗಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಇಂದಿನಿಂದ 1 ವರ್ಷದ ಅಮೃತ ಮಹೋತ್ಸವ ಪ್ರಾರಂಭಗೊಳ್ಳಲಿದೆ. ಈ 1 ವರ್ಷದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಈ ಭಾಗದ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ತನ್ನದೇ ಆದಂಥ ಪ್ರತಿಷ್ಠೆಯನ್ನು ಹೊಂದಿಕೊಂಡು ದಾಪುಗಾಲು ಇಡುತ್ತಾ ಇಲ್ಲಿನ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಪರಿವೆಯನ್ನು ನೀಡುತ್ತಾ ಇಲ್ಲಿನ ಸಮಾಜದ ಏಳಿಗೆಗಾಗಿ, ನಾಡಿನ ಅಭಿವೃದ್ಧಿಗಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯ ತನ್ನದೇ ಆದಂಥ ಕೆಲಸವನ್ನು ಮಾಡ್ತಾ ಇದೆ, ತನ್ನದೇ ಆದಂಥ ಸೇವೆಯನ್ನು ಸಲ್ಲಿಸ್ತಾ ಇದೆ.
ಗುಲ್ಬರ್ಗ ವಿಶ್ವವಿದ್ಯಾಲಯದ ಪ್ರಗತಿ ಪಥವನ್ನ ಒಮ್ಮೆ ನಾವು ನೋಡ್ಕೊಳ್ಬೇಕಾಗ್ತದೆ. ನಮಗೆ ಸಿಕ್ಕ ಈ ಸ್ವಾತಂತ್ರ್ಯವನ್ನ ಯಾವ ರೀತಿಯಾಗಿ ನಾವು ಸದ್ಬಳಕೆ ಮಾಡಬೇಕು, ಯಾವ ರೀತಿಯಾಗಿ ನಾವು ನಮ್ಮ ಪ್ರದೇಶದ ಶ್ರೀಮಂತಿಕೆಯನ್ನು ಹೆಚ್ಚಿಸಬೇಕು, ಅದು ಸಾಹಿತ್ಯವಾಗಲಿ, ಸಾಂಸ್ಕೃತಿಕ ಕ್ಷೇತ್ರವಾಗಲಿ, ಸಾಮಾಜಿಕ ಕ್ಷೇತ್ರವಾಗಲಿ, ಶಿಕ್ಷಣ ಕ್ಷೇತ್ರವಾಗಲಿ, ಆರ್ಥಿಕ ಕ್ಷೇತ್ರವಾಗಲಿ, ಇದೆಲ್ಲರ ಪ್ರಗತಿ ನಮ್ಮೆಲ್ಲರ ಪ್ರತಿಯೊಬ್ಬರ ಮಹತ್ವದ ಜವಾಬ್ದಾರಿ ಎನ್ನುವುದನ್ನು ನಾವು ಅರಿಯಬೇಕಾಗಿದೆ. ಆ ನಿಟ್ಟಿನಲ್ಲಿ ಸೆಪ್ಟೆಂಬರ್ 10 1980ರಲ್ಲಿ ಸ್ವತಂತ್ರವಾಗಿ ಸ್ಥಾಪನೆಗೊಂಡಂಥ ಗುಲ್ಬರ್ಗ ವಿಶ್ವವಿದ್ಯಾಲಯ ತನ್ನ ಇನ್ನು ಕೆಲವೇ ದಿನಗಳಲ್ಲಿ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಲಿದೆ. ಈ ಹಿನ್ನೆಲೆಯಲ್ಲಿ ಕಳೆದ 41-42 ವರ್ಷಗಳ ಕಾಲ ವಿಶ್ವವಿದ್ಯಾಲಯ ಮಾಡಿರ್ತಕ್ಕಂಥ ಉನ್ನತ ಶಿಕ್ಷಣ ಕ್ಷೇತ್ರದ ಕೆಲಸಗಳು, ನಮ್ಮ ವಿಶ್ವವಿದ್ಯಾಲಯ ಅಂದರೆ ನಮ್ಮ ಕುಟುಂಬ ಇದ್ದ ಹಾಗೆ. ಇಂದಿನ ಹಬ್ಬ ಉತ್ಸವ ನಮ್ಮ ಕುಟುಂಬದ ಉತ್ಸವ ಇರುವ ಹಾಗೆ. ಇದನ್ನು ಬಹಳ ಗೌರವದಿಂದ, ಅಭಿಮಾನದಿಂದ ನಾವು ಇದನ್ನ ಆಚರಣೆ ಮಾಡಬೇಕಾಗಿದೆ. ಒಮ್ಮೊಮ್ಮೆ ನಮ್ಮ ಕೆಲವು ವಿಕೃತ ಮನಸ್ಸುಗಳಿಂದ ನಾವು ನಮ್ಮ ಉತ್ಸವಗಳಿಂದ ದೂರ ಉಳ್ಕೊಳ್ತೇವೆ. ಕಾರಣಗಳು ಏನೇ ಇರಬಹುದು. ಸ್ನೇಹಿತರೆ, ಇದು ನಮ್ಮ ಮನೆಯ, ಕುಟುಂಬದ, ಸಂಸ್ಥೆಯ, ಪ್ರದೇಶದ ಉತ್ಸವವಾಗಿರುವುದರಿಂದ ಆ ತಾತ್ಸಾರ ಮನೋಭಾವನೆಯನ್ನು ಒಂದಿಷ್ಟು ನಾವು ಬದಿಗಿಡಬೇಕಾಗಿದೆ. ಅದನ್ನು ಬದಿಗಿಟ್ಟು ಈ ಉತ್ಸವವನ್ನು ಆಚರಿಸಿ, ಈ ಸಂದರ್ಭಗಳಲ್ಲಿ ನಾವು ನಡೆದು ಬಂದ ದಾರಿ, ವಿಶ್ವವಿದ್ಯಾಲಯ ನಡೆದು ಬಂದ ದಾರಿ, ಮುಂದೆ ನಡೆಯಬೇಕಾದಂಥ ದಾರಿ ಕುರಿತು ಒಂದಿಷ್ಟು ಆತ್ಮಾವಲೋಕನ ಮಾಡಿಕೊಳ್ಳೋದು ಬಹಳ ಅವಶ್ಯಕ ಅಂತ ನಾನು ಭಾವಿಸ್ತೇನೆ. 40 ವರ್ಷಗಳ ಹಿಂದೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಸುಮಾರು 7 ಜಿಲ್ಲೆಗಳು, ಕಲ್ಯಾಣ ಕರ್ನಾಟಕದ ಶಿಖರ್ ಅಂತ ಹೇಳ್ತೇವೆ ಬೀದರ್ ಜಿಲ್ಲೆ, ಅಲ್ಲಿಂದ ಪ್ರಾರಂಭಗೊಂಡರೆ ಇಲ್ಲಿನ ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿವರೆಗೂ ತನ್ನ ವಿಸ್ತೀರ್ಣವನ್ನು ಪಡೆದಂಥ ಗುಲ್ಬರ್ಗ ವಿಶ್ವವಿದ್ಯಾಲಯ, ನಂತರ ಬಳ್ಳಾರಿ ವಿಶ್ವವಿದ್ಯಾಲಯ ವಿಭಜನೆಯಾಗಿ, ನಂತರ ರಾಯಚೂರು ವಿಶ್ವವಿದ್ಯಾಲಯ ಬೇರ್ಪಡೆಯಾಗಿ, ಇತ್ತೀಚೆಗೆ ಬೀದರ್ ವಿಶ್ವವಿದ್ಯಾಲಯ ಘೋಷಣೆಯಾಗಿ, ಪ್ರಸ್ತುತ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗಳನ್ನು ಒಳಗೊಂಡಂಥ ಈ ವಿಶ್ವವಿದ್ಯಾಲಯ ತನ್ನದೇ ಆದಂಥ ಶೈಕ್ಷಣಿಕ ಸಾಧನಗಳೊಂದಿಗೆ ಇಲ್ಲಿನ ಯುವಜನತೆಗೆ ಒಂದು ಭವಿಷ್ಯವನ್ನು ರೂಪಿಸಿಕೊಡುವ ಕಾರ್ಯದಲ್ಲಿ ತೊಡಗಿದೆ. ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಬೇಕಾಗ್ತದೆ, ಈ ವಿಶ್ವವಿದ್ಯಾಲಯಕ್ಕೆ ಸೇವೆಯನ್ನು ಮಾಡಿದಂಥ ಎಲ್ಲ ಮಹನೀಯ ಕುಲಪತಿಗಳು, ಕುಲಸಚಿವರು, ಎಲ್ಲ ಬೋಧಕ ಸಿಬ್ಬಂದಿಗಳು, ಪ್ರಾಧ್ಯಾಪಕರುಗಳು, ಬೋಧಕೇತರ ಸಿಬ್ಬಂದಿಗಳು ತಮ್ಮದೇ ಆದಂಥ ಶೈಲಿಯಲ್ಲಿ, ರೀತಿಯಲ್ಲಿ ಪರಿಶ್ರಮಿಸಿ ವಿಶ್ವವಿದ್ಯಾಲಯದ ಉನ್ನತೀಕರಣಕ್ಕೆ ಅವರು ಕಾರ್ಯವನ್ನು ಮಾಡಿದ್ದಾರೆ. ಇಂದಿನ ಅವರ ಸೇವೆಯನ್ನು ನಾವು ಸ್ಮರಿಸುವುದು ಬಹಳ ಅವಶ್ಯಕ. ಶೈಕ್ಷಣಿಕ ಪ್ರಗತಿಯ ಒಂದು ನೋಟವನ್ನು ನಾವು ಈ ಸಂದರ್ಭದಲ್ಲಿ ಹಂಚಿಕೊಳ್ಳುವುದಾದರೆ, ಬಂಧುಗಳೇ, ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ಗುಲ್ಬರ್ಗ ವಿಶ್ವವಿದ್ಯಾಲಯ ಸ್ಪಷ್ಟವಾಗಿ ತನ್ನದೇ ಆದಂಥ ನೀತಿ ನಿಯಮಗಳ ಅಡಿಯಲ್ಲಿ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಹಾಕಿಕೊಂಡಂಥ ಮ್ಯಾಂಡೇಟರಿ ಗೈಡ್ಲೈನ್ಸ್, ವಿಶ್ವವಿದ್ಯಾಲಯ ಹೇಗಿರಬೇಕು, ಸಮಾಜಕ್ಕೆ, ರಾಷ್ಟ್ರಕ್ಕೆ ಏನೆಲ್ಲ ಕೆಲಸ ಮಾಡಬೇಕು ಅನ್ನುವ ಆ ಉದ್ದೇಶದ ಹಿನ್ನೆಲೆಯಲ್ಲಿ ವಿಶ್ವವಿದ್ಯಾಲಯ ತನ್ನದೇ ಆದಂಥ ದಾಪುಗಾಲನ್ನು ಇಡ್ತಾ ಇದೆ. ಇದಕ್ಕೆ ಎಲ್ಲ ಸಿಬ್ಬಂದಿಗಳು ತಮ್ಮ ಸಹಕಾರವನ್ನು ನೀಡ್ತಾ ಇದ್ದಾರೆ, ಮುಂದೆ ಇನ್ನೂ ನೀಡಬೇಕಾಗಿದೆ. ಗುಲ್ಬರ್ಗ ವಿಶ್ವವಿದ್ಯಾಲಯ
ತನ್ನದೇ ಆದಂಥ ಕೆಲವು ವಿಭಾಗಗಳಲ್ಲಿ ವಿಷಯಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿ ರಾಷ್ಟ್ರಮಟ್ಟದಲ್ಲಿ ವಿಶ್ವಮಟ್ಟದಲ್ಲಿ ಗುರುತಿಸಿಕೊಂಡಿರುವುದನ್ನು ನಾವು ಸ್ಮರಿಸ್ತೇವೆ. ಈಗಾಗಲೇ ಹಿಂದಿನ ಒಂದು ಸಂದರ್ಭದಲ್ಲಿ ಹೇಳಿರುವ ಹಾಗೆ ಸ್ನೇಹಿತರೆ, ವಿಶೇಷವಾಗಿ ವಿದ್ಯಾರ್ಥಿಗಳ ಗಮನಕ್ಕೆ ತರಬೇಕಾಗ್ತದೆ, ನನ್ನ ಸಿಬ್ಬಂದಿಗಳ ಗಮನಕ್ಕೆ ತರಬೇಕಾಗ್ತದೆ. ಗುಲ್ಬರ್ಗ ವಿಶ್ವವಿದ್ಯಾಲಯ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಶಿಕ್ಷಣ ಪರಿಷತ್ನಿಂದ ಗುರುತಿಸಿಕೊಂಡು ಬ್ರಿಟಿಷ್ ಕೌನ್ಸಿಲ್ ಅದರ ಅಡಿಯಲ್ಲಿ ಸಹಯೋಗದೊಂದಿಗೆ ಯುನೈಟೆಡ್ ಕಿಂಗ್ಡಮ್ ಇಂಗ್ಲೆಂಡ್ ರಾಷ್ಟ್ರದ ಎಲ್ಲ 27 ವಿಶ್ವವಿದ್ಯಾಲಯಗಳೊಂದಿಗೆ ತನ್ನ ಚಟುವಟಿಕೆಗಳನ್ನು ಶೈಕ್ಷಣಿಕ ಚಟುವಟಿಕೆಗಳನ್ನು ಪ್ರಾರಂಭಿಸಿದೆ. ಈ ನಿಟ್ಟಿನಲ್ಲಿ ಪ್ರಥಮ ಹಂತವಾಗಿ ನಮ್ಮ ರಾಜ್ಯದ ಕೇವಲ 3 ವಿಶ್ವವಿದ್ಯಾಲಯಗಳನ್ನು ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಪರಿಷತ್ತು ಗುರುತಿಸಿದೆ. ಆ 3 ವಿಶ್ವವಿದ್ಯಾಲಯಗಳಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯವು ಒಂದು ಎಂದು ಅಭಿಮಾನದಿಂದ ಈ ಸಂದರ್ಭದಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಇನ್ನು ಕೆಲವೇ ದಿನಗಳಲ್ಲಿ 1-2 ತಿಂಗಳಲ್ಲಿ ತಾವು ಕಾಣಬಹುದು, ಗುಲ್ಬರ್ಗ ವಿಶ್ವವಿದ್ಯಾಲಯದ ಜೊತೆಗೆ ಬೆಂಗಳೂರು ನಗರ ವಿಶ್ವವಿದ್ಯಾಲಯ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಗಳು ಕೂಡ ಈ ಚಟುವಟಿಕೆಯಲ್ಲಿ ಭಾಗವಹಿಸಿವೆ. ಈಗಾಗಲೇ 2 ಅಥವಾ 3 ತಿಂಗಳಲ್ಲಿ ಆ ಇಂಗ್ಲೆಂಡ್ ದೇಶದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳ ಪ್ರಾಧ್ಯಾಪಕರುಗಳು ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಸಂಶೋಧನೆಯನ್ನು ಹೇಳಿಕೊಡಲು, ಪಾಠ ಪ್ರವಚನಗಳನ್ನು ಹೇಳಿಕೊಡಲು ಇಲ್ಲಿಗೆ 2ರಿಂದ 3 ತಿಂಗಳ ಕಾಲ ವಿಶ್ವವಿದ್ಯಾಲಯದ ಆವರಣದಲ್ಲಿ ಇರ್ತಾರೆ. ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, ನಮ್ಮ ವಿಶ್ವವಿದ್ಯಾಲಯದ ಪ್ರತಿಭಾನ್ವಿತ ಪ್ರಾಧ್ಯಾಪಕರುಗಳು ಸಾಕಷ್ಟು ಸಂಶೋಧನೆಯನ್ನು ಮಾಡಿ ಪ್ರತಿಷ್ಠಿತ ಸಾಧನೆಯನ್ನು ತೋರಿಸಿದಂಥ ಪ್ರತಿಭಾನ್ವಿತ ಪ್ರಾಧ್ಯಾಪಕರು ಕೂಡ ಇಂಗ್ಲೆಂಡ್ ದೇಶದ ವಿಶ್ವವಿದ್ಯಾಲಯಗಳಲ್ಲಿ 2ರಿಂದ 3 ತಿಂಗಳ ಕಾಲ ಇದ್ದು ತಮ್ಮ ಪಾಠವನ್ನು ತಮ್ಮ ಸಂಶೋಧನೆಯನ್ನು ಹಂಚಿಕೊಳ್ಳಲಿದ್ದಾರೆ. ಯಾಕೆ ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ಈ ರೀತಿಯ ಕಲ್ಯಾಣ ಕರ್ನಾಟಕ ಹಿಂದುಳಿದ ಅನ್ನುವ ಹಣೆಪಟ್ಟಿಯನ್ನು ಕಿತ್ತು ಹಾಕಿ ಅದನ್ನು ನೆನಪಿಸಿಕೊಳ್ಳುವ ಅವಶ್ಯಕತೆಯೂ ನಮಗೆ ಇಲ್ಲ. ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಪ್ರಗತಿಯನ್ನು ಸಾಧಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ವಿಶ್ವವಿದ್ಯಾಲಯ ನಿಂತಿದೆ. ನನಗೆ ನೆನಪಿದೆ, 1980ರಿಂದ ನಾನು ಈ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾಗಿ ನಾನು ಈ ಆವರಣದಲ್ಲಿ ಇದ್ದೇನೆ. ಅಂದಿನ ಪ್ರಾಧ್ಯಾಪಕರುಗಳು, ವಿಶೇಷವಾಗಿ ಅಂದಿನ ನಮ್ಮ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್, ಅಂದಿನ ನಮ್ಮ ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಪ್ರಾಧ್ಯಾಪಕರುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮದೇ ಆದಂಥ ಸಂಶೋಧನೆಗಳನ್ನು, ತಮ್ಮದೇ ಆದಂಥ ಸಂಪರ್ಕಗಳನ್ನು ಹೊಂದಿರುವುದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಡ್ತೇನೆ. ಅಂದಿನ ಪ್ರಾಧ್ಯಾಪಕರುಗಳು ಆಗಿನ ಕಾಲದಲ್ಲಿಯೇ ವಿಶ್ವವಿದ್ಯಾಲಯವನ್ನು ವಿಶ್ವದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ತಮ್ಮ ಸಂಪರ್ಕವನ್ನು ಇಟ್ಟುಕೊಂಡು ಗುಲ್ಬರ್ಗ ವಿಶ್ವವಿದ್ಯಾಲಯದ ಪತಾಕೆಯನ್ನು ವಿಶ್ವಮಟ್ಟದಲ್ಲಿ ಹಾರಿಸಿರುವುದನ್ನು ನಾವು ಅದನ್ನು ನೆನಪಿಸಿಕೊಳ್ಬೇಕಾಗಿದೆ. ಹೀಗೆ ಶೈಕ್ಷಣಿಕ ಪ್ರಗತಿಯನ್ನು ನಾವು ಒಮ್ಮೆ ತಿರುಗಿ ನೋಡಿ ಮುಂದಿನ ದಿನಗಳಲ್ಲಿ ನಾವು ಹೇಗೆ ಮುಂದುವರಿಯಬೇಕು ಅನ್ನುವ ಒಂದು ಸವಾಲಿಗೆ ನಾವು ಸಿದ್ಧಗೊಳ್ಳಬೇಕಾಗಿದೆ. ಬಂಧುಗಳೇ, ಬದಲಾವಣೆ ಎನ್ನುವುದು ಪ್ರಕೃತಿಯ ನಿತ್ಯ ನಿಯಮ, ಅದು ಅನಿವಾರ್ಯವೂ ಹೌದು. ಶಾಶ್ವತ ಏನಾದರೂ ಇದೆ ಅನ್ನೋದಾದರೆ ಅದು ಕೇವಲ ಪ್ರಕೃತಿ ಮತ್ತು ಪರಿಸರ. ಈ ಬದಲಾವಣೆ ಎನ್ನುವ ಪರ್ವದಲ್ಲಿ ಸಮಾಜದ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ನಾವು ಕಾಣ್ತೇವೆ. ಆದರೆ ಆ ಬದಲಾವಣೆಗಳು ಮಾನವ ಕಲ್ಯಾಣ ಅಭಿವೃದ್ಧಿಗೆ ಪೂರಕವಾಗಿರಬೇಕು. ಹೀಗಾಗಿ ವಿಶ್ವವಿದ್ಯಾಲಯ ಇಡೀ ಸಮಾಜದ ಅಭಿವೃದ್ಧಿಯನ್ನು ಬಯಸುತ್ತಾ
ಸದೃಢ ರಾಷ್ಟ್ರದ ನಿರ್ಮಾಣದ ಹಿನ್ನೆಲೆಯಲ್ಲಿ ನೀವು ಒಟ್ಟಿಗೆ ಸೇರಿ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಚಟುವಟಿಕೆಗಳನ್ನು ಉತ್ಕೃಷ್ಟಗೊಳಿಸಿ ಉನ್ನತೀಕರಣ ಮಾಡಿ ನಾವು ಬೆಳೆಯುವುದರೊಂದಿಗೆ ನಮ್ಮ ಕುಟುಂಬ, ನಮ್ಮ ಸಮಾಜ, ನಮ್ಮ ನಾಡು, ನಮ್ಮ ರಾಷ್ಟ್ರವನ್ನು ಉತ್ಕೃಷ್ಟ ಸ್ಥಾನದತ್ತ ತೆಗೆದುಕೊಂಡು ಹೋಗಬೇಕಾಗಿದೆ. ಹೀಗಾಗಿ ಈ ರೀತಿಯ ಸಂದರ್ಭಗಳು ನಮಗೆ ಒಂದು ಸುದೈವ ಅವಕಾಶವನ್ನು ಒದಗಿಸಿಕೊಡ್ತವೆ. ನಾವು ನಡೆದು ಬಂದ ಹಿಂದಿನ ದಾರಿ, ಮುಂದೆ ನಡೆಯಬೇಕಾದಂಥ ದಾರಿ, ಸ್ಮರಿಸಬೇಕಾದಂಥ ಸಾಧನೆಯನ್ನು ಮಾಡಿದಂಥ ಮಹನೀಯರನ್ನು ಒಮ್ಮೆ ಸ್ಮರಿಸುತ್ತಾ ನಾವು ಮುಂದೆ ಸಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕ ತನ್ನದೇ ಆದಂಥ ದಾಪುಗಾಲನ್ನು ಇಡುತ್ತಾ ಇದೆ. ಈ ಪ್ರಾದೇಶಿಕ ಸಮತೋಲನೆಯಲ್ಲಿಯೂ ಕೂಡ, ಅಸಮತೋಲನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ, ಪ್ರಾದೇಶಿಕ ಸಮತೋಲನೆಯೂ ಕೂಡ ಇವತ್ತು ನಾವು ಎದ್ದು ನಿಂತು ಕೂಗಿ ನಾವು ಎಲ್ಲರಿಗೂ ಸಮನಾಗಿ ಬೆಳೆದು ಇಡೀ ರಾಜ್ಯ ಅಖಂಡ ರಾಜ್ಯವಾಗಿರಬೇಕು, ನಾವೆಲ್ಲರೂ ಒಂದಾಗಿ ಇರಬೇಕು, ನಾವೆಲ್ಲರೂ ನಮ್ಮ ಸದೃಢ ರಾಷ್ಟ್ರದ ನಿರ್ಮಾಣದತ್ತ ಮುನ್ನಡೆಯಬೇಕು ಅನ್ನುವ ಒಂದು ಗುರಿಯೊಂದಿಗೆ ಇಂದು ನಾವೆಲ್ಲರೂ ಮತ್ತೊಮ್ಮೆ ನಮಗೆ ಇಂದು ಈ ಸ್ವತಂತ್ರ ಅನುಭವಿಸುವ ಅವಕಾಶವನ್ನು ಕೊಟ್ಟಂಥ ಆ ಬಲಿದಾನವಾದ ಯೋಧರಿಗೆ ಒಮ್ಮೆ ನಮಿಸಿ ಈ ಇಂದಿನ ಸಂದರ್ಭದಲ್ಲಿ ಇರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭವಿಷ್ಯ ಸುಂದರವಾಗಿರಲಿ ಅನ್ನುವ ಆಶೆಯೊಂದಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಕಲ್ಯಾಣ ಕರ್ನಾಟಕದ ಅಮೃತ ಮಹೋತ್ಸವದ ವಿಮೋಚನೆಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ. ನಮ್ಮ ವಿಶ್ವವಿದ್ಯಾಲಯದ ಗತಭಯವನ್ನು ಮೆಲುಕು ಹಾಕುತ್ತಾ ಈ ದಿನದ ವಿಶೇಷತೆಯನ್ನು ತಮ್ಮ ಸಂದೇಶದ ಮೂಲಕ ನಮಗೆ ಸಾರಿದಂಥ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ದಯಾನಂದ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ನನ್ನ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳುತ್ತಾ ಈಗ ನಾವು ಕಾರ್ಯಕ್ರಮದ ಕೊನೆಯ ಅವಸ್ಥೆಯಲ್ಲಿ ನಿಂತಿದ್ದೇವೆ. ಅದು ವಂದನಾರ್ಪಣೆಯನ್ನು ಚಂದ್ರಕಾಂತ್ ಬಿರಾದರ್ ಅವರು ಮಾಡಿಕೊಡ್ಬೇಕಂತ ಕೇಳಿಕೊಳ್ತಾ ಇದ್ದಾರೆ. ಇವತ್ತಿನ ಕಲ್ಯಾಣ ಕರ್ನಾಟಕದ ವಿಮೋಚನೆಯ ಮುಖ್ಯ ಅತಿಥಿ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿದಂಥ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಪ್ರೊಫೆಸರ್ ದಯಾನಂದ್ ಅಗ್ಸರ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕುಲಸಚಿವರಾದಂಥ ಪ್ರೊಫೆಸರ್ ವಿ ಟಿ ಕಾಂಬ್ಳೆ ಸರ್ ಅವರಿಗೂ ಕೂಡ ನಿಮ್ಮೆಲ್ಲರ ವತಿಯಿಂದ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಮೌಲ್ಯಮಾಪನದ ಕುಲಸಚಿವರಾದಂತಹ ವೇದಾವನಿ ಕಟ್ಟಿ ಸರ್ ಮೇಡಮ್ ಅವರಿಗೂ ಕೂಡ ಗುಲ್ಬರ್ಗ ವಿಶ್ವವಿದ್ಯಾಲಯ ಮತ್ತು ನಮ್ಮೆಲ್ಲರ ವತಿಯಿಂದ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೂ ಗುಲ್ಬರ್ಗ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರು ಹಾಗೂ ಫೈನಾನ್ಸ್ ಆಫೀಸರ್ಗೂ ಕೂಡ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ತಮಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ಎಲ್ಲ ವಿಭಾಗದ ಮುಖ್ಯಸ್ಥರಿಗೂ ಹಾಗೂ ಗುಲ್ಬರ್ಗ ವಿಶ್ವವಿದ್ಯಾಲಯದ ಶಿಕ್ಷಕಿ ಎಲ್ಲ ಬಂಧುಗಳಿಗೂ ಹಾಗೂ ವಿದ್ಯಾರ್ಥಿ ಬಳಗಕ್ಕೂ ಸಂಗೀತವನ್ನು ನೀಡಿ ಸಂಗೀತ ವಿಭಾಗವನ್ನು ಈ ರಾಷ್ಟ್ರಗೀತೆಯನ್ನು ಹಾಡಿ ನಮ್ಮೆಲ್ಲರಿಗೂ ಈ ಸಂಗೀತ ವಿಭಾಗ ಪ್ರೇರಣೆ ನೀಡಿದ್ದಕ್ಕಾಗಿ ಅವರಿಗೂ ಕೂಡ ಗುಲ್ಬರ್ಗ ವಿಶ್ವವಿದ್ಯಾಲಯದ ಪರವಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೂ ಎಲ್ಲ ಸಿಂಡಿಕೇಟ್ ಸದಸ್ಯರು, ಅಕಾಡೆಮಿಕ್ ಕೌನ್ಸಿಲ್ ಮೆಂಬರು ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭಾರತ್.